Dear students, we shall begin one more chapter from 10th standard, that is arithmetic progression. Before going to study what is arithmetic progression, let us learn the meaning of a sequence. Sequence. Actually, sequence means arrangement of terms according to a rule. ಯಾವುದಾದ್ರು ಒಂದು ರೂಲ್ ಪ್ರಕಾರ ನಂಬರ್ಸು ಅಥವಾ ಕೆಲವು ಟರ್ಮ್ಸ್ ಅರೇಂಜ್ ಆಗಿದ್ರೆ ಅವನ್ನೆಲ್ಲ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಒಂದು ರೂಲ್ ಫಾಲೋ ಆಗಿರಬೇಕಷ್ಟೇ. ಫಾರ್ ಎಕ್ಸಾಂಪಲ್ 1, 4, 9, 16, 25 ಡ್ಯಾಶ್ ಡ್ಯಾಶ್. ಇದೊಂದು ಸೀಕ್ವೆನ್ಸ್ ಆಗುತ್ತಾ? ಇಟ್ ಮೇಕ್ಸ್ ಎ ಸೀಕ್ವೆನ್ಸ್. ರೀಸನ್ ಏನು ಅಂತಂದರೆ, ಈ ನಂಬರ್ಸ್ ಬರೆಯುವಾಗ ಒಂದು ರೂಲ್ ಫಾಲೋ ಆಗಿದೆ. ಆ ರೂಲ್ ಏನು ಅಂತಂದರೆ, 1 is nothing but 1 square, this 2 square, 3 square, 4 square, 5 square. Okay, so this is nothing but arrangement of perfect squares in ascending order. ಅದನ್ನ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ನಾವು ಗೆಸ್ ಮಾಡ್ಬೋದು, ಅದನ್ನು ಹಾಗೆ ಕಂಟಿನ್ಯೂ ಮಾಡಬಹುದು. ಸೊ ಉದ್ದಕ್ಕೂ ಒಂದು ರೂಲ್ ಫಾಲೋ ಆಗಿರೋದ್ರಿಂದ ಇದನ್ನೇಂತ ಕರಿತೀವಿ ನಾವು, ಒಂದು ಸೀಕ್ವೆನ್ಸ್ ಅಂತ ಕರೀಬೋದು. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು, ಫಾರ್ ಎಕ್ಸಾಂಪಲ್ 2, 4, 8, 16 ಡ್ಯಾಶ್ ಡ್ಯಾಶ್. ಇದೊಂದು ಸೀಕ್ವೆನ್ಸ್ ಆಗುತ್ತಾ? ಒಂದು ರೂಲ್ ಫಾಲೋ ಆಗಿದ್ರೆ ಸೀಕ್ವೆನ್ಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲೊಂದು ರೂಲ್ ಫಾಲೋ ಆಗಿದೆ. ಏನಪ್ಪ ಅಂತಂದರೆ, ಎವ್ರಿ ನೆಕ್ಸ್ಟ್ ನಂಬರ್ ಈಸ್ ಟ್ವೈಸ್ ದಿ ಪ್ರೀವಿಯಸ್ ನಂಬರ್. ಹೌದಾ? ಫಾರ್ ಎಕ್ಸಾಂಪಲ್ 2 ಇದೆ, 2ಗೆ ಡಬಲ್ ಮಾಡಿದ್ರೆ 4, 4 2s are 8, 8 2s are 16. ಸೊ ಎವ್ರಿ ನೆಕ್ಸ್ಟ್ ನಂಬರ್ ಈಸ್ ಟ್ವೈಸ್ ದಿ ಪ್ರೀವಿಯಸ್ ನಂಬರ್. ಈ ರೂಲ್ ಫಾಲೋ ಆಗಿರೋದ್ರಿಂದ ಇದನ್ನು ಬೇಕಾದ್ರೆ ನಾವು ಹಾಗೇನು ಮಾಡ್ಬೋದು, ಕಂಟಿನ್ಯೂ ಮಾಡಬಹುದು. ಅದನ್ನ ಇದು ಒಂದು ಏನಾಗ್ತದೆ, ಸೀಕ್ವೆನ್ಸ್ ಆಗುತ್ತೆ, ಒಂದು ರೂಲ್ ಫಾಲೋ ಆಗಿರೋದ್ರಿಂದ. ಅದೇ ರೀತಿ 5, 8, 11, 14 ಡ್ಯಾಶ್ ಡ್ಯಾಶ್. ಇದೊಂದು ಸೀಕ್ವೆನ್ಸ್ ಆಗುತ್ತಾ? ಅಬ್ಸರ್ವ್ ಮಾಡಿ, ಇದೊಂದು ಸೀಕ್ವೆನ್ಸ್ ಆಗುತ್ತೆ. ಯಾಕೆಂತಂದರೆ ಫಸ್ಟ್ ನಂಬರ್ ಈಸ್ 5, ನೆಕ್ಸ್ಟ್ ನಂಬರ್ ಈಸ್ 8. ಸೊ by adding 3 to first number, we got second number. And again by adding 3 to second number, 8 plus 3 is 11. Again 11 plus 3 is 14. So every next number is got by adding a 3 to previous number. ಆ ರೂಲ್ ಉದ್ದಕ್ಕೂ ಫಾಲೋ ಆಗಿದೆ. ಅದನ್ನ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ನಾವು ಗೆಸ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಯಾವುದಾದ್ರು ಒಂದು ರೂಲ್ ಫಾಲೋ ಆಗಿ ಅಲ್ಲಿ ನಂಬರ್ಸ್ ಅರೇಂಜ್ ಆಗಿದ್ದರೆ ಅದನ್ನೆಲ್ಲ ಎಂತ ಕರಿತೀವಿ ನಾವು, ಸೀಕ್ವೆನ್ಸ್ ಅಂತ ಕರಿತೀವಿ ನಾವು. ಈ ಥರ ತುಂಬ ವಿಧವಾಗಿರ್ತಂಗೆ ಸೀಕ್ವೆನ್ಸ್ ಇದೆ. ನಾವೇ ಎಷ್ಟೇ ಸೀಕ್ವೆನ್ಸ್ ಬೇಕಾದ್ರೂ ಮಾಡಬಹುದು. ಅದರಲ್ಲಿ ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಈಗ ಇದು ತಗೊಳ್ಳಿ. ಇಲ್ಲೇನಾಗಿದೆ ಅಂತಂದರೆ, ಇದೊಂದು ಸೀಕ್ವೆನ್ಸು, ಯಾಕಂದರೆ ಒಂದು ರೂಲ್ ಫಾಲೋ ಆಗಿದೆ. ಜೊತೆಗೆ ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು. ಇವೆರಡರ ಮಧ್ಯೆ ಡಿಫ್ರೆನ್ಸ್ ನೋಡಿ. 8 - 5 is 3, 11 - 8 is 3, 14 - 11 is 3. In this way, in any sequence, if the difference between any two consecutive terms, ಕಾನ್ಸಿಕ್ಯೂಟಿವ್ ಅಂದರೆ ಒಂದಾದ್ಮೇಲೆ ಒಂದು ಬರ್ತಕ್ಕಂಥದ್ದು, ಇವೆರಡಕ್ಕೂ ನೋಡಬೇಕು ಡಿಫ್ರೆನ್ಸ್. ಇದಕ್ಕೂ ನೋಡಬಾರ್ದು ಡಿಫ್ರೆನ್ಸು. ಸೊ ಯಾವುದೇ ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮಧ್ಯೆ ಡಿಫ್ರೆನ್ಸ್ ಮಾಡಿದ್ರೆ ಡಿಫ್ರೆನ್ಸ್ ಏನಾಗ್ತಿದೆ, ಸೇಮ್ ಬರ್ತಿದೆ. ಹಾಗೆ ಬಂದರೆ ಅಂಥ ಸೀಕ್ವೆನ್ಸ್ನ ನಾವೆಂತ ಕರಿತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ನಾವು. ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೀನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಟೈಪ್ ಆಫ್ ಸೀಕ್ವೆನ್ಸ್ ಇನ್ ವಿಚ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಕಾನ್ಸ್ಟಂಟ್. That constant difference is called a common difference ಅಂತ ಕರೀತೀವಿ ನಾವು. That is the meaning of a arithmetic progression. Okay, so arithmetic progression ಅಂದ್ರೆ ಗೊತ್ತಾಯ್ತಲ್ವಾ? ಅದಕ್ಕಿನ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ 2, 7, 12, 17, 22 ಡ್ಯಾಶ್ ಡ್ಯಾಶ್. ಇದೊಂದು AP ಆಗುತ್ತಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಶಾರ್ಟ್ ಆಗಿ ನಾವು AP ಅಂತ ಹೇಳ್ತೀವಿ. ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ನೋಡಿ. ಒಂದು ಸೀಕ್ವೆನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ ಇಲ್ಲವ ಅಂತಂದರೆ ಡಿಫ್ರೆನ್ಸ್ ನೋಡಿ. 7 - 2 is 5, 12 - 7 is 5, 17 - 12 is 5, 22 - 17 is 5. So difference between any two consecutive terms is a constant. Therefore it makes an arithmetic progression. ಇಲ್ಲಿ ಕಾನ್ಸ್ಟೆಂಟ್ ಆಗಿ ಬರ್ತಿರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು, 5 ಬರ್ತಿದೆ. ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸಿಂಬಲ್ಸಲ್ಲಿ D ಬರಿತೀವಿ. ಸೊ ಹಿಯರ್ D is equal to 5. D is equal to 5 ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟು
ಈ ಅರ್ಥಮೆಟಿಕ್ ಪ್ರೋಗ್ರೆಸ್ನ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತಂದರೆ, ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತಾ ಇದ್ದರೆ ನಮಗೆ ನೆಕ್ಸ್ಟ್ ಪ್ರೊಸೀಡಿಂಗ್ ಟರ್ಮ್ಸ್ ಬರ್ತಾ ಇರ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಟರ್ಮ್ 2ಗೆ 5 ಆ್ಯಡ್ ಮಾಡಿ. 2 + 5 7, 7 + 5 12, 12 + 5 17, 17 + 5 22. ಈ ಥರ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟರ್ಮ್ಸ್ ಬರ್ತಾ ಇರ್ತದೆ. ಅದೇ ಕಾಮನ್ ಡಿಫ್ರೆನ್ಸ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಪ್ರಿಸೀಡಿಂಗ್ ಟರ್ಮ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 22 - 5 is 17, 17 - 5 is 12, 12 - 5 is 7, ಲೈಕ್ ದಿಸ್. ಓಕೆ, ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟರ್ಮ್ಸ್ ಬರ್ತಾ ಇರ್ತದೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ರೀವಿಯಸ್ ಟರ್ಮ್ಸ್ ಬರ್ತಾ ಇರ್ತದೆ. ಓಕೆ, ಆದ್ದರಿಂದ ಜನರಲ್ ಆಗಿ ಇನ್ ಜನರಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ರಿಟನ್ ಆಸ್ ಫಸ್ಟ್ ಟರ್ಮ್ ಈಸ್ ಟೇಕನ್ ಆಸ್ A, common difference is taken as D. Therefore, if first term is A, then the next term becomes A plus D. Common difference add ಮಾಡಬೇಕಾದ್ರಿಂದ ಇದರ ನೆಕ್ಸ್ಟ್ ಟರ್ಮ್ ಏನು ಬರ್ತದೆ, ಇದಕ್ಕೆ ಮತ್ತೆ ಡಿ ಆ್ಯಡ್ ಮಾಡ್ತೀವಿ ಅಂದರೆ A plus 2D ಆಗುತ್ತೆ. ಇದಕ್ಕೆ ಮತ್ತೆ ಡಿ ಆ್ಯಡ್ ಮಾಡಿದ್ರೆ ಏನು ಬರ್ತದೆ, A plus 3D, A plus 4D ಡ್ಯಾಶ್ ಡ್ಯಾಶ್. ಹೀಗೆ ಅದನ್ನು ಇನ್ಫಿನಿಟಿವರೆಗೂ ನಾವು ತೊಗೊಂಡು ಹೋಗ್ಬೋದು, ಎಷ್ಟು ಉದ್ದ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಸೊ ದಿಸ್ ಈಸ್ ಅ ಜನರಲ್ ಫಾರ್ಮ್ ಆರ್ ಟಿಪಿಕಲ್ ಫಾರ್ಮ್ ಆಫ್ ಅ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಅರ್ಥ ಆಯ್ತಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಂತ ಅರ್ಥ ಆದಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಸಂಬಂಧಿಸಿರ್ತಕ್ಕಂಥ ಫಾರ್ಮುಲಾಸ್ ನೋಡೋಣ. ಇಲ್ಲಿ ಮುಖ್ಯವಾಗಿ ನಾವು 4 ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಮೊದಲನೇದು ಬಂದು ಎ ಸ್ವಲ್ಪ ಕೆಳಗೆ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ಎನ್ ಬರೀಬೇಕು. AN = A + of n - 1 × D. ಇನ್ನೊಂದು SN = n/2 of 2A + of n - 1 × D. ಇನ್ನೊಂದು SN = n/2 of A + L. ಇನ್ನೊಂದು ಕ್ಯಾಪಿಟಲ್ A = A + B/2. ಇನ್ನೊಂದು ಬೇಕಾದ್ರೆ ಬರ್ಕೊಂಡ್ರಿ. ಇನ್ನೊಂದು ಬಂದು D = A2 - A1 ಆರ್ A3 - A2. ಈ ಥರ ಕಾಮನ್ ಡಿಫ್ರೆನ್ಸ್ಗೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಈ ಫಾರ್ಮುಲಾಸ್ ಎಲ್ಲ ನೀವು ಚೆನ್ನಾಗಿ ಏನು ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ಇದನ್ನು ಬೈ ಹ್ಯಾಟ್ ಮಾಡೋಕ್ಕೆ ಹೋಗಬೇಡಿ. ಬೈ ಹ್ಯಾಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ರ್ಯಾಕೆಟ್ ಎಲ್ಲೂ ಓಪನ್ ಆಗುತ್ತೆ ಎಲ್ಲೂ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದನ್ನ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಬರ್ತಕ್ಕಂಥ ಸಿಂಬಲ್ಸಿಗೆ ಮೀನಿಂಗ್ ಗೊತ್ತಿರಬೇಕು, ಅದು ತುಂಬ ಇಂಪಾರ್ಟೆಂಟ್. ಫಾರ್ಮುಲಾಸ್ ಗೊತ್ತಿರಬೇಕು, ಅದು ಬರ್ತಕ್ಕಂಥ ಸಿಂಬಲ್ಸಿಗೆ ಮೀನಿಂಗ್ ಗೊತ್ತಿರಬೇಕು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಎ ಅಂದ್ರೇನು, ಫಸ್ಟ್ ಟರ್ಮ್. ಎ ಪಿನಲ್ಲಿ ಯಾವುದು ಫಸ್ಟ್ ಇರ್ತದೋ ಅದನ್ನು ಎ ಅಂತ ತೊಗೊತೀವಿ ನಾವು. ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಮಾಡಬೇಕಾದ್ರೆ ಯಾವುದೇ ಒಂದು ಟರ್ಮ್ನ ಪ್ರೀವಿಯಸ್ ಟರ್ಮಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. A2 - A1 ಅಥವಾ A3 - A2 ಅಥವಾ A4 - A3 ಅಥವಾ A5 - A4 ಅಥವಾ A10 - A9. ಈ ಥರ ಡಿ ಮಾಡ್ಕೊತೀವಿ ನಾವು ಕಾಮನ್ ಡಿಫ್ರೆನ್ಸು. ನೆಕ್ಸ್ಟು ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸು. ಅಂದರೆ ಆ ಎ ಪಿನಲ್ಲಿ ಟೋಟಲ್ ಎಷ್ಟು ಟರ್ಮ್ಸ್ ಇದೆ ಅನ್ನೋದನ್ನು ಎನ್ ಅಂತ ಹೇಳ್ತೀವಿ ನಾವು. ಎನ್ ಪ್ಲೇಸಲ್ಲಿ ಯಾವಾಗ ಸಹ ನ್ಯಾಚುರಲ್ ನಂಬರೇ ಬರಬೇಕು. 1 2 3 4 ಈ ಥರನೇ ಬರಬೇಕು. ಎನ್ ಪ್ಲೇಸಲ್ಲಿ ಯಾವುದೇ ಕಾರಣಕ್ಕೆ ಫ್ರ್ಯಾಕ್ಷನ್ಸ್ ಆಗಲಿ, ಡೆಸಿಮಲ್ಸ್ ಆಗಲಿ, ಅಥವಾ ನೆಗೆಟಿವ್ ನಂಬರ್ಸ್ ಆಗಲಿ, ಅಥವಾ ಇರ್ಯಾಷನಲ್ ನಂಬರ್ಸ್ ಆಗಲಿ ಬರಲ್ಲ. ಎನ್ ಪ್ಲೇಸಲ್ಲಿ ನ್ಯಾಚುರಲ್ ನಂಬರ್ಸೇ ಬರಬೇಕು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಈಸ್ ಎನ್ ಮೀನ್ಸ್ ಟೆಕ್ಸ್ಟ್ ಬುಕ್ ಪ್ರಕಾರ ಎಂಥ ಟರ್ಮ್ ಅಂತ ಹೇಳ್ತೀವಿ ನಾವು. ಎಂಥ ಟರ್ಮ್ ಅಂದರೆ ಯಾವುದು, ಎನಿ ಟರ್ಮ್, ಯಾವುದು ಬೇಕಾದ್ರೂ ಆಗಿರ್ಬೋದು. ಎನ್ ಪ್ಲೇಸಲ್ಲಿ 1 ಬಂದರೆ ಅದು ಫಸ್ಟ್ ಟರ್ಮ್ ಆಗುತ್ತೆ. ಎನ್ ಪ್ಲೇಸಲ್ಲಿ 4 ಬಂದರೆ ಫೋರ್ತ್ ಟರ್ಮ್ ಆಗುತ್ತೆ. ಎನ್ ಪ್ಲೇಸಲ್ಲಿ 10 ಬಂದರೆ 10th ಟರ್ಮ್ ಆಗುತ್ತೆ. ಎನ್ ಪ್ಲೇಸಲ್ಲಿ 100 ಬಂದರೆ 100th ಟರ್ಮ್ ಆಗುತ್ತೆ. ಸೊ ಎನ್ ಅಂದರೆ ಎನಿ ಟರ್ಮ್, ಅದು ಫಸ್ಟ್ ಟರ್ಮ್ ಆಗಿರ್ಬೋದು, ಇಲ್ಲ ಲಾಸ್ಟ್ ಟರ್ಮ್ ಬೇಕಾದ್ರೂ ಆಗಿರ್ಬೋದು. ಯಾವುದೇ ಒಂದು ಟರ್ಮ್ನ ನಾವು ಜನರಲಾಗಿ ಎನ್ ಅಂತ ತೊಗೊತೀವಿ. ನೆಕ್ಸ್ಟ್ ಬಂದು ಸೆಕೆಂಡ್ ಫಾರ್ಮುಲಲ್ಲಿ SN ಬರ್ತದೆ. SN ಅಂದರೆ ಸಮ್ ಆಫ್ ಎನ್ ಟರ್ಮ್ಸ್. ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ತಕ್ಕಂಥ ಟರ್ಮ್ಸ್ನ ಸಮ್ ಮಾಡಬೇಕಾದ್ರೆ, ಆ್ಯಡ್ ಮಾಡಬೇಕಾದ್ರೆ, ಟೋಟಲ್ ಎಷ್ಟೊಂದು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಓಕೆ, ಬಟ್ SN ಫಾರ್ಮುಲಾಸ್ 2 ಇದೆ. ಇವೆರಡನ್ನೂ ಯೂಸ್ ಮಾಡ್ತೀವಿ ನಾವು. ಸಾಮಾನ್ಯವಾಗಿ ಜಾಸ್ತಿ ನಮಗೆ ಈ ಫಾರ್ಮುಲಾ ಯೂಸ್ ಆಗುತ್ತೆ, ಯಾಕೆಂದರೆ ಎ ಆ್ಯಂಡ್ ಡಿ ಗೊತ್ತಿರ್ತದೆ, ಅದನ್ನ ಈ ಫಾರ್ಮುಲಾ ಯೂಸ್ ಆಗುತ್ತೆ. ಅಪರೂಪಕ್ಕೆ ಕೆಲವು ಪ್ರಾಬ್ಲಮ್ಸಲ್ಲಿ ಎ ಗೊತ್ತಿರ್ತದೆ, ಎಲ್ ಅಂದರೆ ಲಾಸ್ಟ್ ಟರ್ಮ್ ಗೊತ್ತಿರ್ತದೆ. ಅಂದರೆ ಎ ಪಿನಲ್ಲಿ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಗೊತ್ತಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಇದು ತುಂಬ ಅಪರೂಪ, 1% ಯೂಸ್ ಆಗುತ್ತೆ ಅಷ್ಟೇ. 99% ನಾವು ಈ ಫಾರ್ಮುಲಾನೇ ಯೂಸ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಈಸ್ A = A + B/2. ದಿಸ್ ಫಾರ್ಮುಲಾ, ಇಲ್ಲಿ ಎ ಅಂದರೆ ಕ್ಯಾಪಿಟಲ್ ಎ ಅಂದರೆ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ, ಅಥವಾ ಮಿಡ್ ಟರ್ಮ್ ಅಂತ ಹೇಳ್ತೀವಿ ನಾವು. ಓಕೆ, ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲ ಒಂದು ಕಡೆ ಫಾರ್ ಎಕ್ಸಾಂಪಲ್ 2,
ಇಲ್ಲಿ ಡ್ಯಾಶ್ ಇದೆ ಅಂತ ಇಟ್ಕೊಳ್ಳಿ, ಕಮ 6. ದೀಸ್ 3 ಟರ್ಮ್ಸ್ ಆರ್ ಇನ್ AP. ಫೈಂಡ್ ದಿ ಮಿಡ್ ಟರ್ಮ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಇಲ್ಲಿ ಮಿಡ್ ಟರ್ಮ್ ಗೊತ್ತಿಲ್ಲ, ಈ ಕಡೆ ಟರ್ಮು ಆ ಕಡೆ ಟರ್ಮ್ ಅಂದರೆ ನೈಬರಿಂಗ್ ಟರ್ಮ್ಸ್ ಗೊತ್ತು, ಮಿಡ್ ಟರ್ಮ್ ಗೊತ್ತಿಲ್ಲ. ಅಂಥ ಟೈಮಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ಕ್ಯಾಪಿಟಲ್ A ಅಂದರೆ ಮಿಡ್ ಟರ್ಮ್, ಇದು ಸ್ಮಾಲ್ a ಸ್ಮಾಲ್ b ಅಂದರೆ ನೈಬರಿಂಗ್ ಟರ್ಮ್ಸ್. ಇದು A ಇದು B ಅಂತ ತೊಗೊಂಡು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ ನಾವು. ಓಕೆ, ಇನ್ನು ಡಿ ಗೊತ್ತಲ್ವಾ, ಆಗಲೇ ಹೇಳಿದೆ ನಿಮಗೆ ಡಿ. ಸೊ ದೀಸ್ ಆರ್ ದಿ ಫಾರ್ಮುಲಾಸ್ ದಟ್ ವಿ ಕಮ್ ಅಕ್ರಾಸ್ ವೈಲ್ ಡೂಯಿಂಗ್ ಪ್ರಾಬ್ಲಮ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದರಿಂದ ನೀವು ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬರ್ತಂಗೆ ಸಿಂಬಲ್ಸ್ ಚೆನ್ನಾಗಿ ಮೀನಿಂಗು ಚೆನ್ನಾಗಿ ಓದಿ ಜ್ಞಾಪಕ ಇಟ್ಕೋಬೇಕು, ತಲೆಯಲ್ಲಿ ಇಟ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕಮ್ಸ್ ವೆನ್ ಟು ಯೂಸ್ ದಿಸ್ ಫಾರ್ಮುಲಾ ಆರ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ನಾವು ಯಾವಾಗ ಯೂಸ್ ಮಾಡಬೇಕು, ಇದು ಯಾವಾಗ ಯೂಸ್ ಮಾಡಬೇಕು ಅಂತ ಬರ್ತದೆ. ಅದು ಯಾವಾಗ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಟರ್ಮ್ AN ಫಾರ್ಮುಲಾ ಅಂತ ಹೇಳ್ತೀವಿ, nth ಟರ್ಮ್ ಫಾರ್ಮುಲಾ ಅಂತ ಹೇಳ್ತೀವಿ. ಆ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫೈಂಡ್ 10th ಟರ್ಮ್ ಅಂತ ಹೇಳ್ದೆ, ಸಿಂಬಲ್ಸಲ್ಲಿ 10th ಟರ್ಮ್ ಅಂದರೆ A10 ಅಂತ ಹೇಳ್ತೀವಿ ಸಿಂಬಾಲಿಕ್ ಆಗಿ. ಅಥವಾ ಫೈಂಡ್ 15th ಟರ್ಮ್ ಅಂತ ಹೇಳ್ದೆ, ಸಿಂಬಲ್ಸಲ್ಲಿ 15th ಟರ್ಮ್ ಅಂದರೆ A15 ಅಂತ ಹೇಳ್ತೀವಿ. ಈ ಥರ ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಅಥವಾ ಯಾವುದೇ ಟರ್ಮ್ ಕೊಟ್ಟಿದ್ರು ಇದು ಯೂಸ್ ಮಾಡ್ತೀವಿ. ಸೊ ವಿ ಯೂಸ್ ದಿಸ್ ಫಾರ್ಮುಲಾ ಟು ಫೈಂಡ್ ಎನಿ ಟರ್ಮ್ ಆರ್ ಇಫ್ ಎನಿ ಟರ್ಮ್ ಈಸ್ ಗಿವನ್. ಫಾರ್ ಎಕ್ಸಾಂಪಲ್ A10 = 100 ಅಂತ ಕೊಟ್ಟ ಅಂದರೆ 10th ಟರ್ಮ್ ಕೊಟ್ಟವನೇ, ಅವನು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಸೊ ಟು ಫೈಂಡ್ ಎನಿ ಟರ್ಮ್ ಆರ್ ಇಫ್ ಎನಿ ಟರ್ಮ್ ಈಸ್ ಗಿವನ್ ವಿ ಯೂಸ್ ಅ nth ಟರ್ಮ್ ಫಾರ್ಮುಲಾ. ನೆಕ್ಸ್ಟ್ ವಿ ಯೂಸ್ SN ಫಾರ್ಮುಲಾ ಟು ಫೈಂಡ್ ದಿ ಸಮ್. ಕೇಳ್ತಾ ಇರ್ತಾರೆ ಸಮ್ ಫೈಂಡ್ ಔಟ್ ಮಾಡಿ, ಫೈಂಡ್ ದಿ ಸಮ್ ಆಫ್ 10 ಟರ್ಮ್ಸ್. ಸಿಂಬಲ್ಸಲ್ಲಿ ಸಮ್ ಆಫ್ 10 ಟರ್ಮ್ಸ್ ಅಂದರೆ S10 ಅಂತ ಹೇಳ್ತೀವಿ. ಅಥವಾ ಫೈಂಡ್ ದಿ ಸಮ್ ಆಫ್ 20 ಟರ್ಮ್ಸ್ ಅಂತ ಕೇಳ್ದ ಅಂದರೆ ಸಿಂಬಲ್ಸಲ್ಲಿ S20 ಅಂತ ಹೇಳ್ತೀವಿ. ಈ ಥರ ಸಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಅಥವಾ ಸಮ್ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎರಡೂ ಸಂದರ್ಭದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದಾಗಲೇ ಹೇಳ್ತೀನಿ ನಿಮಗೆ, ಇವೆರಡೂ ಒಂದೇ. ಲಾಸ್ಟ್ ಟರ್ಮ್ ಗೊತ್ತಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು ಸಮ್ ಫೈಂಡ್ ಔಟ್ ಮಾಡೋಕ್ಕೆ, ಇದು ಮಿಡ್ ಟರ್ಮ್ ಫೈಂಡ್ ಔಟ್ ಮಾಡೋಕ್ಕೆ, ಇದು ಡಿ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಇಷ್ಟು AP ನಲ್ಲಿ ಬರ್ತಕ್ಕಂಥ ಫಾರ್ಮುಲಾಸು, ಅಲ್ಲಿ ಬರ್ತಕ್ಕಂಥ ಸಿಂಬಲ್ಸಿಗೆ ಮೀನಿಂಗು, ಮತ್ತು ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂತ. ಓಕೆ, ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಎಕ್ಸಸೈಸ್ 5.1 ಫಸ್ಟ್ ಮೈನ್. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದಿ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಅನ್ AP ಆ್ಯಂಡ್ Y ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸಿಚುಯೇಷನ್ ಕೊಟ್ಟಿದ್ದಾರೆ, ಆ ಸಿಚುಯೇಷನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ನಂಬರ್ಸು APಯಲ್ಲಿ ಇದೆಯಾ ಇಲ್ವಾ, ಯಾಕೆ ಅಂತ ಕ್ವಶನ್. ಫಸ್ಟ್ ಸಿಚುಯೇಷನ್ ಈಸ್ ದಿ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದಿ ಟ್ಯಾಕ್ಸಿ ಫೇರ್ ಈಸ್ ₹15 ಫಾರ್ ದಿ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಈಚ್ ಅಡಿಷ್ನಲ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಒಂದು ಟ್ಯಾಕ್ಸಿಲಿ ಹೋಗೋವಾಗ ಆಫ್ಟರ್ ಫಸ್ಟ್ ಕಿಲೋಮೀಟರ್, 1 ಕಿಲೋಮೀಟರ್ ಆದಮೇಲೆ ಫೇರ್ ಎಷ್ಟು ಅಂತಂದರೆ ದಟ್ ಈಸ್ ₹15. ಆಫ್ಟರ್ ಸೆಕೆಂಡ್ ಕಿಲೋಮೀಟರ್ ಫೇರ್ ಈಸ್ ಆಫ್ಟರ್ ದಟ್ ಫಾರ್ ಎವರಿ 8 ಕಿಲೋಮೀಟರ್, ಫಾರ್ ಎವರಿ 1 ಕಿಲೋಮೀಟರ್ ₹8 ರೈಸಸ್ ಅಲ್ವಾ, ₹10 ಜಾಸ್ತಿ ಆಗುತ್ತೆ ಅಡಿಷನಲ್ ಆಗಿ. ಆದ್ದರಿಂದ ಫಸ್ಟ್ 1 ಕಿಲೋಮೀಟರ್ ಆದಮೇಲೆ 15 ತೋರಿಸುತ್ತೆ ಫೇರ್ ಬಾಡಿಗೆ. ಸೆಕೆಂಡ್ ಕಿಲೋಮೀಟರ್ ಆದಮೇಲೆ ಇನ್ನೊಂದು ಕಿಲೋಮೀಟರ್ ಆದಮೇಲೆ ಏನಾಗ್ತದೆ, ₹8 ಜಾಸ್ತಿ ಆಗುತ್ತೆ. 15 + 8 ಬಿಕಮ್ಸ್ ₹23. ಆ್ಯಂಡ್ ಆಫ್ಟರ್ ಥರ್ಡ್ ಕಿಲೋಮೀಟರ್ +8 ಆಗುತ್ತೆ, ಅಂದರೆ ಇಟ್ ಬಿಕಮ್ಸ್ ₹31. ಆ್ಯಂಡ್ ಆಫ್ಟರ್ ಫೋರ್ತ್ ಕಿಲೋಮೀಟರ್ ಆದಮೇಲೆ ಮತ್ತೆ ₹8 ಜಾಸ್ತಿ ಆಗುತ್ತೆ, ಅಂದರೆ ಇಟ್ ಬಿಕಮ್ಸ್ ₹39. ಓಕೆ, ಸೊ ಹಿಯರ್ ದೀಸ್ ಆರ್ ದಿ ಟ್ಯಾಕ್ಸಿ ಫೇರ್ಸ್ ಆಫ್ಟರ್ ಕಾನ್ಸಿಕ್ಯೂಟಿವ್ ಕಿಲೋಮೀಟರ್ಸ್. 1 ಕಿಲೋಮೀಟರ್ ಆದಮೇಲೆ ನಿಮಗಲ್ಲಿ ಟ್ಯಾಕ್ಸಿ ಫೇರು ಮೀಟ್ರಲ್ಲಿ ತೋರಿಸ್ತಾ ಇರೋದು 15 ತೋರಿಸುತ್ತೆ. ಸೆಕೆಂಡ್ ಕಿಲೋಮೀಟರ್ 23, 31, 39 ಹೀಗೆ ತೋರಿಸ್ತಾ ಇದೆ. ಸೊ ದೀಸ್ ಆರ್ ದಿ ನಂಬರ್ಸ್ ಇನ್ವಾಲ್ವ್ಡ್. ಈಗ ಇವನ್ನೆಲ್ಲ ಗಮನಿಸಿದ್ರೆ ಇವೆರಡಕ್ಕೂ ಡಿಫ್ರೆನ್ಸು 23 - 15 ಈಸ್ 8, 31 - 23 ಈಸ್ 8, 31 - 31 ಈಸ್ 8. So difference between every two consecutive terms is
equal, same. Therefore, these terms make an AP. Correct? So we can say that as difference is same 15, 23, 31, 31, 39 dash 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 make an AP. It make an AP. The reason is difference is same. Okay, like this we can solve the first one. So the next sub question 2 in first main is the amount of air present in the cylinder when a vacuum pump removes 1/4 of the air remaining in the cylinder at a time. ಒಂದು ಸಿಲಿಂಡ್ರಲ್ಲಿ ಗಾಳಿ ಇದೆ, ಅದಕ್ಕೆ ವ್ಯಾಕ್ಯೂಮ್ ಪಂಪ್ನ ನಾವು ಅಟ್ಯಾಚ್ ಮಾಡಿ ರಿಮೂವ್ ಮಾಡಿದಾಗ ಎವ್ರಿ ಟೈಮ್ ಏನಾಗ್ತದೆ, ಇಟ್ ರಿಮೂವ್ಸ್ 1/4 ಆಫ್ ದಿ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್. ಸಿಲಿಂಡ್ರಲ್ಲಿ ಎಷ್ಟಿದ್ರೆ ಅದರಲ್ಲಿ ಕ್ವಾರ್ಟರ್ 1/4 ಕಾಲು ಭಾಗ ತೆಗೀತದೆ. ಹಾಗಾದರೆ ರಿಮೈನಿಂಗ್ ಅಮೌಂಟ್ ಆಫ್ ಏರ್ ಇದೆಯಲ್ಲ ಸಿಲಿಂಡ್ರಲ್ಲಿ, ಅದು ಎ ಪಿಯಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಕ್ವಶನ್. ಈಗ ಸಿಲಿಂಡ್ರಲ್ಲಿ ಟೋಟಲ್ ಎಷ್ಟು ಏರ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಲೆಟ್ ಅಸ್ ಟೇಕ್ ಟೋಟಲ್ ಏರ್ ಬಿ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಎಕ್ಸ್. ಓಕೆ, ಆಫ್ಟರ್ ಫಸ್ಟ್ ಆಪರೇಷನ್, ಆಫ್ಟರ್ first operation remaining air will be definitely 3x/4 ಆಗುತ್ತೆ. ಕರೆಕ್ಟಾ? ಯಾಕೆಂತಂದರೆ ಟೋಟಲ್ ಏರ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಸಿಲಿಂಡ್ರಲ್ಲಿ ಒಂದ್ಸಲಿ ನಾವು ವ್ಯಾಕ್ಯೂಮ್ ಪಂಪ್ನ ಆಪ್ರೇಟ್ ಮಾಡಿದ್ರೆ ಇಟ್ ರಿಮೂವ್ಸ್ 1/4, ಅಂದರೆ ಎಕ್ಸಲ್ಲಿ 1/4 ತೆಗೀತದೆ. 1/4 ಆಫ್ ಎಕ್ಸ್ ಮೀನ್ಸ್ x/4. ಸೊ 1/4 ರಿಮೂವ್ ಆಗುತ್ತಂದರೆ 3/4 ಇರಲೇಬೇಕಲ್ವಾ? ಆದ್ದರಿಂದ 3/4 ಆಫ್ ಎಕ್ಸ್ ಇದು ನಥಿಂಗ್ ಬಟ್ 3x/4 ಅಂತ ಹೇಳ್ಬೋದು ನಾವು ರಿಮೈನಿಂಗು. ಓಕೆ, ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ ಆಪ್ರೇಷನ್, ಎರಡನೇ ಸರಿ ವ್ಯಾಕ್ಯೂಮ್ ಪಂಪ್ನ ಆಪ್ರೇಟ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಅಂದರೆ ಇದರಲ್ಲಿ 3/4 ಉಳಿತದೆ. ಇದರಲ್ಲಿ 3/4 ಅಂದರೆ 9x/16 ಆಗುತ್ತೆ. 9x/16. ಓಕೆ, ಹೀಗೆ ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ಬೋದು ಅಲ್ವಾ? ಈಗ ಡಿಫ್ರೆನ್ಸ್ ಗಮನಿಸಿ. ಎಕ್ಸ್ಗೂ 3x/4ಗೂ ಡಿಫ್ರೆನ್ಸ್ ಎಷ್ಟು ಅಂದರೆ ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮ್ ಆಗಿದ್ದರೆ ಇದು ಥರ್ಡ್ ಟರ್ಮ್ ಆಗಿರ್ತದೆ. ಡಿಫ್ರೆನ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ನಾವು A2 - A1 ಮಾಡೋಣ. A2 ಈಸ್ 3x/4 minus A1 is x. ಓಕೆ, ಇಲ್ಲಿ LCM 4 ಬರ್ತದೆ. 3x minus 4/1 is 4, 4 into x is 4x. ಸೊ ಇಟ್ ಈಸ್ ನಥಿಂಗ್ ಬಟ್ ಎಷ್ಟು ಬರ್ತದೆ, -x/4 ಬಂತು. A2 minus A1. ಓಕೆ, ನೆಕ್ಸ್ಟ್ A3 minus A2 ಮಾಡೋಣ. ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸು. A3 ಈಸ್ 9x/16 minus A2 ಈಸ್ 3x/4. LCM for 16 and 4 is 16 and LCM and denominator same, so numerator remains same. 9x minus 16/4 is 4. 4 into 3x is 12x. Then 9x minus 12x is greater sign minus, it becomes a 3x/16. So difference between first and second terms is -x/4. Difference between third and second terms is -3x/16. So difference is changing. It is not constant. It is not equal. Therefore, these list of numbers will not make a AP. So conclusion is it is not an AP. Reason is difference is not a constant. Okay. Okay. Third sub question in the same first main is the cost of digging a well after every meter of digging, when it costs ₹150 for the first meter and rises by ₹50 for each subsequent meter ಅಂತ ಹೇಳ್ತಿದ್ದಾರೆ. ಒಂದು ಬಾವಿ ಅಗಿತಿದ್ದಾರೆ, ಅದನ್ನ ಅಗಿಬೇಕಾದ್ರೆ ಫಸ್ಟ್ ಮೀಟರ್ ಡಿಗ್ಗಿಂಗ್ ಮಾಡಬೇಕಾದ್ರೆ ₹150 ಆಗುತ್ತೆ ಕಾಸ್ಟು. ಆಫ್ಟರ್ ದಟ್ ಎವರಿ ಮೀಟರ್ ಆಫ್ ಡಿಗ್ಗಿಂಗ್ ಏನಾಗ್ತದೆ, ₹50 ಜಾಸ್ತಿ ಆಗ್ತಾ ಹೋಗ್ತದೆ.
ಸೊ ಫಸ್ಟ್ ಮೀಟ್ರಿಗೆ 150 ಆದರೆ ಸೆಕೆಂಡ್ ಮೀಟ್ರ್ ಡಿಗಿಂಗ್ಗೆ 50 ರೂಪಾಯಿ ಜಾಸ್ತಿ ಅಂದರೆ 200. ನೆಕ್ಸ್ಟ್ ಥರ್ಡ್ ಮೀಟ್ರಿಗೆ ಇನ್ನು 50 ಜಾಸ್ತಿ ಅಂದರೆ 250, ನೆಕ್ಸ್ಟ್ 300, ಈ ಥರ ರೈಸ್ ಆಗ್ತಿದೆ. ಸೊ ದೀಸ್ ಆರ್ ದಿ ನಂಬರ್ಸ್ ಇನ್ವಾಲ್ವ್ಡ್, 150, 200, 250, 300. ಇವನ್ನೆಲ್ಲ ಗಮನಿಸಿದ್ರೆ ನಿಮ್ಗೆ ಡಿಫ್ರೆನ್ಸ್ ಸೇಮ್ ಬರ್ತದೆ. 200 minus 150 is 50, 250 minus 200 is 50, 300 minus 250 is 50. So difference is equal. Therefore, we can say that these numbers are in a AP. Okay, like this we can solve third one. Okay, so the next fourth problem in the first main is the amount of money in the account every year when rupees 10,000 is deposited at a compound interest at 8% per annum. ಬ್ಯಾಂಕಲ್ಲಿ 10,000 rupees ಪ್ರಿನ್ಸಿಪಲ್ ಅಮೌಂಟ್ ಡೆಪಾಸಿಟ್ ಮಾಡಿದಾಗ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 8% ಆದಾಗ ಎವ್ರಿ ಇಯರ್ ಅದರ ಅಮೌಂಟ್ ಜಾಸ್ತಿ ಚೇಂಜ್ ಆಗ್ತಾ ಇರ್ತದೆ. ಎವ್ರಿ ಇಯರ್ ಚೇಂಜ್ ಆಗ್ತಕ್ಕಂಥ ಅಮೌಂಟ್ಸ್ ಇದೆಯಲ್ಲ, ಆ ಅಮೌಂಟ್ಸ್ ಎ ಪಿ ಎಲ್ ಇದೆಯಾ ಇಲ್ವ ಅಂತಕ್ಕಂಥ ಕ್ವಶನ್. ಓಕೆ, ಸೊ ಪ್ರಿನ್ಸಿಪಲ್ ಅಮೌಂಟ್ 10,000. ಮನಿ ಇನ್ ದ ಬ್ಯಾಂಕ್ ಆಫ್ಟರ್ ಫಸ್ಟ್ ಇಯರ್, ಒಂದು ವರ್ಷ ಆದಮೇಲೆ ಡೆಫಿನೆಟಾಗಿ ಮನಿ ಜಾಸ್ತಿ ಆಗಿರಬೇಕು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 10,000, ಅದಕ್ಕೆ ಇಂಟ್ರೆಸ್ಟ್ ಎಷ್ಟು 8%, ಅಂದರೆ 8% ಆಫ್ ಪ್ರಿನ್ಸಿಪಲ್ ಅಮೌಂಟು. ಈ ಪ್ರಾಬ್ಲಮ್ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು, ಬಟ್ ಒಂದು ವರ್ಷಕ್ಕೆ ಮಾಡ್ತಿರೋದ್ರಿಂದ ನಾವು ಹೀಗೆ ಮಾಡ್ಬೋದು ಡೈರೆಕ್ಟಾಗಿ. ನೀವು ಬೇಕಾದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರು ಮಾಡಿ ಸೇಮ್ ಬರ್ತದೆ. ಓಕೆ, ಇದು ಪ್ರಿನ್ಸಿಪಲ್ ಅಮೌಂಟು. ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಅಂದರೆ 8% ಆಫ್ ಪ್ರಿನ್ಸಿಪಲ್, ಅಂದರೆ 8/100 ಇಂಟು 10,000. ಇಟ್ ಬಿಕಮ್ಸ್ 10,800 ಆಗುತ್ತೆ ಆಫ್ಟರ್ ಫಸ್ಟ್ ಇಯರ್. ಒಂದು ವರ್ಷ ಆದಮೇಲೆ ಬ್ಯಾಂಕಲ್ಲಿ 10,000 ಏನಾಗ್ತದೆ, 10,800 ಆಗುತ್ತೆ. ಸಿಮಿಲರ್ಲಿ ಅಮೌಂಟ್ ಇನ್ ದ ಬ್ಯಾಂಕ್ ಆಫ್ಟರ್ ಸೆಕೆಂಡ್ ಇಯರ್, 2 ವರ್ಷ ಆದಮೇಲೆ ಎಷ್ಟಿರ್ತದೆ ಅಂತಂದರೆ ಅಟ್ ದಿ ಎಂಡ್ ಆಫ್ ಫಸ್ಟ್ ಇಯರು 10,800 ಇರೋದ್ರಿಂದ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಇದು ಪ್ರಿನ್ಸಿಪಲ್ ಆಗುತ್ತೆ. 10,800 ಬಿಕಮ್ಸ್ ಪ್ರಿನ್ಸಿಪಲ್. ಇದಕ್ಕೆ ಮತ್ತೆ 8% ಕೊಡಬೇಕು. ಸೊ 8% ಆಫ್ 10,800. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 11,664 ಬರ್ತದೆ. ಕ್ಯಾಲ್ಕುಲೇಷನ್ಸ್ ಎಲ್ಲ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಮೊದಲೇ ಮಾಡಿದ್ದೀನಿ. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 11,664 ಬರ್ತದೆ. ಅದೇ ರೀತಿ ಥರ್ಡ್ ಇಯರ್ ಆದಮೇಲೆ ಎಷ್ಟು ಅಂತಂದರೆ, ಸೆಕೆಂಡ್ ಇಯರ್ ಆದಮೇಲೆ ಎಷ್ಟಿತ್ತು 11,664, ಇದು ಪ್ರಿನ್ಸಿಪಲ್ ಆಗುತ್ತೆ. ಇದಕ್ಕೆ ಮತ್ತೆ 8% ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. 8% ಆಫ್ 11,664, ಇದನ್ನು ಮಾಡಿದ್ರೆ ನಿಮಗೆ 12,597.12 rupees ಬರ್ತದೆ. ಓಕೆ, ಸೊ ದೀಸ್ ಆರ್ ದಿ 3 ಬ್ಯಾಲೆನ್ಸಸ್ ಅಥವಾ ಅಮೌಂಟ್ ಆಫ್ಟರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್. ಈಗ ಈ ಟರ್ಮ್ಸ್ನ ಗಮನಿಸಿ. ಈಗ ಫಾರ್ ಎಕ್ಸಾಂಪಲ್ ಇವೆರಡಕ್ಕೂ ಡಿಫ್ರೆನ್ಸ್ ಮಾಡಿದ್ರೆ ಫಸ್ಟ್ ಬ್ಯಾಲೆನ್ಸ್, ಸೆಕೆಂಡ್ ಬ್ಯಾಲೆನ್ಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಆದಮೇಲೆ ಇರ್ತಕ್ಕಂಥ ಅಮೌಂಟಿಗೆ ಬ್ಯಾಲೆನ್ಸ್ ಮಾಡಿದ್ರೆ ಇವೆರಡರ ಮಧ್ಯೆ ಡಿಫ್ರೆನ್ಸು ನಿಮಗೆ 864 ಬರ್ತದೆ. ಅದೇ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ 933 ಬರ್ತಾ ಇದೆ. ಡಿಫ್ರೆನ್ಸ್ ಏನಾಯಿತು, ಚೇಂಜ್ ಆಯಿತು. ಸೊ ಆ್ಯಸ್ ದ ಡಿಫ್ರೆನ್ಸ್ ಈಸ್ ನಾಟ್ ಈಕ್ವಲ್, ದೇ ಆರ್ ನಾಟ್ ಇನ್ ಎ ಪಿ. ಸೊ ಕನ್ಕ್ಲೂಷನ್ ಈಸ್ ಆ್ಯಸ್ difference is not equal or not same, they are not in AP. These terms are not in a AP ಅಂತ ಹೇಳ್ಬೋದು. Okay, like this you can solve the first main.